ಧರ್ಮರಾಜ ಸತ್ಯ ಮಾತಾಡವ ಸತ್ಯ ಮಾತು ಯಾಕೆ ಮಾತಾಡಿದ ಯಾಕೆ ಮಾತಾಡ್ಯಾನು ಧರ್ಮ ಎಂಬುದು ಎಲ್ಲಿ ಉಳ್ದೈತಿ ಅಂತ ನೀ ಕೇಳ್ತಿ ಅದ್ರ ತಾತ್ಪರ್ಯ ನಿನಗಿನ ಗೊತ್ತಾಗಿಲ್ಲ ವಿದ್ಯಾಶ್ರೀ ಅದ್ರದ್ದು ಗೊತ್ತಿರಲಾರ್ಕ ಮಾತಾಡಕೈತ್ಯಾಳ ಯಾಕಂದ್ರೆ ಇವತ್ತ ಅಶ್ವತ್ಥಾಮ ಏನು ಮಾಡಿದ ಸತ್ತ ಅಂದಾನಂತ ಧರ್ಮರಾಜ ಹೌದು ಗುರು ದ್ರೋಣಾಚಾರಿ ಹೌದು ಇವತ್ತ ನಟ್ಟೋಸ್ ಅಂಶ ಮಾಡ್ತಾನಂತ ಹೇಳಿದತ್ತ ಯಾರಿಗೆ ಹೇಳಿದ ಪಾಂಡವರಿಗೆ ಹೇಳಿದನ ತಮ್ಮ ಹೇಳಿದತ್ತಿ ಕೇಳ್ತಾಳು ಅವಾಗ ಪಣ ತೊಟ್ಟ ಟೈಮ್ ಅದಾಗ ಧರ್ಮರಾಜ ಇದ್ದವ ಏನು ಮಾಡಿದ ಯಾಕ ಸತ್ಯ ಮಾತಾಡ್ಯಾನು ಅಂತ ಈಕೆ ಕೇಳ್ತಾಳು ವಿದ್ಯಾಶ್ರೀ ಹೌದು ಯಾಕಂದ್ರ ಅಲ್ಲಿ ಆಗೈತೆ ಘಟನೆ ಏನಾಗೈತಿ ಅಲ್ಲಿ ಆದದ ಘಟನೆ ಬೇರೆ ಐತಿ ವಿದ್ಯಾಶ್ರೀ ಬೇರೆ ತಿಳ್ಕೊಂಡಾಳ ಅಲ್ಲಿ ಏನು ಮಾಡಿದ್ರು ಯಾಕಂದ್ರ ಅಶ್ವತ್ಥಾಮ ಅನ್ನುವಂತ ಆನೆತ್ತ ಹೌದು ಅಶ್ವತ್ಥಾಮ ಅನ್ನುವಂತ ಆನೆತ್ತು ಹೌದು ಆ ಆನೆನ ಭೀಮ ಗದಾಲೆ ಬಡದು ಕೊಂದ ಯಾರು ಕೊಂದ್ರು ಭೀಮಸೇನ ಅಶ್ವತ್ಥಾಮ ಅನ್ನುವಂತ ಆನೆನ ಭೀಮ ಗದದಲ್ಲೇ ಬಡದು ಕೊಂದಾಗ ಅವಾಗ ಧರ್ಮರಾಜ ಏನಂತೇಳಿ ಕೂಗ್ಯಾನು ಏನಂತ ಕೂಗಿಲ್ಲ ಅಶ್ವತ್ಥಾಮ ಹತ್ತುವ ಹತ್ತೆ ಅವಾಗ ಕೂಗ್ಯಾನ ಹೌದು ಅವೇನು ಅಶ್ವತ್ಥಾಮ ಸತ್ತಾನ ಅಂತೇಳಿ ಗುರು ದ್ರೋಣಾಚಾರ್ಯ ಮಗ ಸತ್ತಾನ ಅಂತೇಳಿ ಕೂಗಿಲ್ಲ ಅವ ಕೂಗಿಲ್ಲ ಅಶ್ವತ್ಥಾಮ ಅನ್ನುವಂತ ಆನೆ ನನ್ನ ಭೀಮ ಕೊಂದಾನು ಇವತ್ತು ಅಶ್ವತ್ಥಾಮ ಹತ್ತುವ ಹತ್ತೆ ಅಂತೇಳಿ ಅವ ಅಂದಾನ ಹೌದು ಮತ್ತ ಅವ ಅಂದದ ಖಾಲಿ ಬೇರೆ ಐತಿ ನೀ ಕೇಳೋದಕ್ಕೆ ಇಲ್ಲೊಂದು ಬೇರೆ ಐತಿ ಇದಕ್ಕೆ ಏನ್ರ ಹೊಂದಾಣಿಕೆ ಆಕೈತೆ ವಿದ್ಯಾಶ್ರೀ ಎಲ್ಲ ಬಿಡ್ತಾಳ ಮತ್ತೆ ಮೊದಲಾದ್ರಾಗ ಏನಾರ ನಿನಗೆ ಅರ್ಥ ಆಗಿತ್ತಂದ್ರ ಬಾ ಇರ್ಲಿಕ್ಕಂದ್ರ ಸುಮ್ಮ ಬಿಡ ಅದನ್ನ ಯಾರು ನಿನ್ನ ಕೇಳತ್ತೇಳಿ ಯಾರು ಹೇಳ್ಯಾರನ ಇಲ್ಲ ಅದನ್ನ ಕೇಳತ್ತೇಳಿ ನಿನಗೆ ಯಾರು ಹೇಳಿಲ್ಲ ನಮ್ಮ ಧರ್ಮರಾಜ ಏನು ಅಸತ್ಯ ಮಾತಾಡಿಲ್ಲ ಅಸತ್ಯ ಮಾತಾಡವಲ್ಲ ಅವ ಅಸತ್ಯ ಮಾತಾಡಿಲ್ಲ ಅಶ್ವತ್ಥಾಮ ಅನ್ನುವಂತ ಆನೆ ಸತ್ತತಿ ಅದಕ್ಕೆ ಅವ ಅಶ್ವತ್ಥಾಮ ಹತ್ತುವ ಹತ್ಯೆ ಅಂದಾನು ಅದಕ್ಕೆ ದ್ರೋಣಾಚಾರಿ ಏನು ತಿಳ್ಕೊಂಡ ಇವತ್ತು ಧರ್ಮರಾಜ ಅಂದ್ರ ಬಹಳ ಯಾಕಂದ್ರೆ ಇವತ್ತು ಅಸತ್ಯ ಮಾತಾಡವಲ್ಲ ಅಶ್ವತ್ಥಾಮ ಸತ್ತಾನಂದ ಬಳಕ ಇವ ಅಂದಾನಂದ ಬಳಕ ನನ್ನ ಮಗನ ಸತ್ತಿರ್ಬೇಕಂತ ಗುರು ದ್ರೋಣಾಚಾರಿ ತಿಳ್ಕೊಂಡ ಏನು ಮಾಡು ಅವ ಅಲ್ಲಿ ಪ್ರಾಣ ಬಿಟ್ಟಾನ ಇಲ್ಲಿ ಆನೆ ಅಶ್ವತ್ಥಾಮ ಅನ್ನುವಂತ ಆನೆ ಸತ್ತತಿ ಇವ್ ಕೂಗಿದ ಅಲ್ಲಿ ಧರ್ಮರಾಜ ಕೂಗ್ಯಾನ ಬಾ ನನ್ನ ಮಗ ಸತ್ತಾನ ಅಂತೇಳಿ ಅವ ಪ್ರಾಣ ಬಿಟ್ಟು ಹಿಂಗಾಗಿ ತಿಳಿದಾಗದ ಆದ್ರ ಅಸತ್ಯ ಅವ ಧರ್ಮರಾಜ ಮಾತಾಡಿಲ್ಲ ಆನೆ ಸತ್ತೈತಿ ಅಂತ ಅವ ಅಂದಾನು ಇವ್ ತನ್ನ ಮಗ ಸತ್ತಾನೆ ಅಂತ ಹೇಳಿ ಇವ್ ಪ್ರಾಣ ಬಿಟ್ಟಾನು ಇಟ್ಟು ತಗದ ಇಲ್ಲಿ ವಿದ್ಯೆ ಆಗೈತಿ ನಮ್ಮ ಧರ್ಮರಾಜ ಯಾವಾಗೂ ಅಸತ್ಯ ಮಾತಾಡಂಗಿಲ್ಲ ಅಸತ್ಯ ಇವತ್ತು ನೀ ಮಾತಾಡಿದೆ ಅಂದ್ರೆ ಇವತ್ತು ನಿನಗೆ ಏನಾಕತಿ ಅಸತ್ಯ ನೀ ಇವತ್ತು ಮಾತಾಡಿದೆ ಅಂದ್ರ ಅದಕ್ಕೆ ಒಂದು ಮಾತು ಹೇಳ್ತಾಳ ವಿದ್ಯಾಶ್ರೀ ಏನಂತ ಹೇಳ್ತಾಳು ನಮ್ಮವ್ವನ ಜಾತ್ರೆಗೆ ಬಂದದಿ ನಮ್ಮವ್ವನ ಜಾತ್ರೆಗೆ ಬಂದದಿ ನಿಮ್ಮ ಅಪ್ಪಂದ ಏನೋ ನಡೆಯಂಗಿಲ್ಲ ವಿದ್ಯೆ ಹೇಳಕೈತಾಳ ಹೌದು ನಿನಗೊಂದು ಮಾತು ಹೇಳ್ತಾಳ ವಿದ್ಯಾಶ್ರೀ ಯಾಕಂದ್ರೆ ನಿಮ್ಮವ್ವನ ಜಾತ್ರೆಯಾಗ ಬಂದ ನಿಮ್ಮವ್ವನ ಊಟ ಮಾಡಿ ನಿಮ್ಮವ್ವನ ನಾಷ್ಟ ಮಾಡಿ ನಿಮ್ಮವ್ವನ ಟೇಜ್ ಮ್ಯಾಲ ನಮ್ಮ ಅಪ್ಪನ ಬೆಳೆಸ್ತಾನಂದ್ರ ನೋಡ ನಾನ್ ಇಟ್ಟಿರ್ಬೇಕು ಎಲ್ಲ ನಿಮ್ಮವ್ವಂದ ಕರೆ ನಿಮ್ಮವ್ವನ ಬೆಳೆಸವಲ್ಲ ನಮ್ಮ ಅಪ್ಪನ ಬೆಳೆಸಕ್ ಬಂದ ನೀವತ್ತು ಎಲ್ಲ ನಿಂದ ಕರೆ ಇವತ್ತು ನಮ್ಮ ಅಪ್ಪನ ಬೆಳೆಸಿ ಹೋಗ್ಲಿಕ್ಕೆ ನನ್ನ ಹೆಸರು ಲಕ್ಷ್ಮಣ ಅಂತ ಕರಿಬೇಡ ವಿದ್ಯಾ ಯಾಕಂದ್ರೆ ಹಂಗೇನು ಮಾತಾಡಕ್ ಹೋಗ್ಬೇಡ ಹುಚ್ಚ ಆಗಬೇಡ ಅಂತ ಹೇಳ್ತನ್ನ ಯಾರ ಕೈಯಾಗ ಸಿಕ್ಕದಿ ಹೋಗಿ ಹೋಗಿ ಮತ್ತೆ ಕಣದ ಲಕ್ಷ್ಮಣ ಕೈಯಾಗ ಸಿಕ್ಕದಿ ಸಿಕ್ಕ ಒದ್ದಾಡಕ್ ಹೋಗ್ಬೇಡ ಸರಳದ ಹಾದಿ ಹಿಡ್ದಿ ಅಂದ್ರೆ ಅದಕ್ಕೊಂದು ದಗದ ಬ್ಯಾರೆ ಐತಿ ಆದ್ರ ಆಕೆ ಯಾವ ದಾರಿ ಹಿಡ್ದಾಳ ಗೊತ್ತೈತೇನ ಮಾಸ್ತರ್ ಬ್ಯಾರೆ ದಾರಿ ಹಿಡ್ದಾಳ ಯಾವ ದಾರಿ ಹಿಡ್ದಾಳು ಏ ಮದುವೆ ಆಗ್ಲಿಕ್ಕ ನಿನಗ ಮೋಕ್ಷ ಆಗಂಗಿಲ್ಲ ಅಂತ ಹೇಳಕೈತಾಳ ಮದುವೆ ಆದಾಗ ನಿನಗ ಮೋಕ್ಷ ಆಕೈತಿ ಅಂತ ಹೇಳ್ತಾಳ ಮದುವೆ ಆಗಂತಲೇ ಮೋಕ್ಷ ಆಕೈತಿ ಅಂತ ನೀ ಹೇಳ್ತಿ ಆದ್ರ ಮದುವೆ ಆಗಲಾರದ ಎಷ್ಟು ಮಂದಿ ಮೋಕ್ಷ ಹೋಗ್ಯಾರ ನಿನಗೆ ಗೊತ್ತೈತನ ವಿದ್ಯಾಶ್ರೀ ಅದು ಗೊತ್ತಿಲ್ಲ ಮದುವೆ ಆಗಲಾರದ ನಿಮ್ಮವ್ವನ ಮಗಲ ಕರ್ಕೊಲಾರ್ದ ನಿಮ್ಮವ್ವನ ಸೀರೆ ಟಚ್ ಆಗಲಾರ್ದ ಬಾಳ ಮಂದಿ ನಮ್ಮ ಅಪ್ಪಗಳ ಹೋಗ್ಯಾರ ಎಲ್ಲಿ ಹೋಗ್ಯಾರ ಮೋಕ್ಷಕ್ಕೂ ಹೊಂದ್ಯಾರು ಈ ಮಶೀಬನಾಳ ವಿದ್ಯಾ ಗೊತ್ತಿಲ್ಲ ಆಗೈತಿ ಯಾಕಂದ್ರೆ ಅಲ್ಲೇ ಮುಗಳು ಕೋಡ ಸಿದ್ದರಾಮೇಶ್ವರನ ಮಠಕ್ಕೆ ನಡಿ ಆ ಸಿದ್ದರಾಮೇಶ್ವರ ಸುದಕ್ಕೆ ಏನು ಮಾಡ್ಯಾರು ಅಲ್ಲಿ ನಿಮ್ಮ ಅವ್ವನ ಮದುವೆ ಆಗ್ಲಾರ್ದ ಅವ ಮೋಕ್ಷ ಕಂಡಾನ ಜಗದಾಗ ದೇವ್ರ ಅಂತೇಳಿ ಜೈವೀರ್ಯ ಹೊಡೆದಾನ ಮತ್ತಿದು ಅಲ್ದ ಬಿಜಾಪುರಕ್ಕೆ ನಡಿ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿಗಳಂತ ಗೊತ್ತಿರ್ಬೇಕ್ರಲ್ಲ ನಿಮ್ಗೆ ಎಲ್ಲರಿಗೂ ನಡೆದಾಡು ದೇವರಾಗಿ ಹೋಗ್ಯಾರ
ಮತ್ತೆ ಈಗೇನು ಓದ್ಯಾಳಲ್ಲ ಆಮೇಲೆ ಫೋನ್ಯಾಗ ಅದು ನೋಡಿದಂಗೆ ಕಾಣಂಗಿಲ್ಲ 20 ತಾಸು ಫೋನ್ ಹಿಡ್ಕೊಂಡಿರ್ತಾಳಕ್ರಿ ನೋಡಿಲ್ಲ. ಆ ಸಿದ್ದೇಶ್ವರ ಸ್ವಾಮೀಜಿ ಕೂಡ ಏನು ಮಾಡ್ಯಾರು ಅಲ್ಲೂ ಅವ್ರ ಮದುವೆ ಆಗಿಲ್ಲ. ಮದುವೆ ಆಗ್ಲಾರ್ದ ಮೋಕ್ಷ ಆಕತಿ ಆಗಂಗಿಲ್ಲ ಅಂತ ನೀ ಹೇಳ್ತಿ ಕರೆ. ಮತ್ತೆ ಮದುವೆ ಆಗ್ಲಾರ್ದ ಅವ್ರಿಗೆ ಹೆಂಗ ಮೋಕ್ಷ ಆಗೈತೆ ವಿದ್ಯಾ ಅದನ್ನ ಹೇಳ್ತಾಳೆ. ಮದುವೆ ಆಗ್ಲಾರ್ದ ಮೋಕ್ಷಕ್ಕೆ ಹೋದವ್ರು ಭಾಳ ಮಂದಿ ಅದಾರು. ಆದ್ರೆ ನಿಮ್ಮ ಹೆಣ್ಮಕ್ಳ ಒಳಗ ಮದುವೆ ಆಗಲಾರ್ದ ನಮ್ಮ ಅಪ್ಪನ ಕೂಣಿ ಇರ್ಲಾರ್ದ ನಮ್ಮ ಅಪ್ಪನ ಆಶೀರ್ವಾದ ಪಡಿಲಾರ್ದ ನಿಮ್ಮ ಅವ್ವಗಳು 8 ಮಂದಿ ಮೋಕ್ಷಕ್ಕೆ ಹೋಗ್ಯಾರ. ನಿಮಗೆ ಬಂದು ಹೇಳು ವಿದ್ಯಾ, ನಮ್ಮ ಅಪ್ಪಗಳ ಆಶೀರ್ವಾದ ಪಡೆದಿರಬಾರ್ದು, ನಮ್ಮ ಅಪ್ಪನ ಹೆಸರು ನೆನೆದಿರಬಾರ್ದು, ನಮ್ಮ ಅಪ್ಪನ ತೆಕ್ಕ ಬಂದು ಬೇಡಿರಬಾರ್ದು. ಹಂಗೇನಾರ ನಿಮ್ಮ ಅವ್ವಗಳ ಆಶೀರ್ವಾದ ಪಡೆದು ಮೋಕ್ಷಕ್ಕೆ ಹೋಗಿರಂದ್ರ ಬಾ, ಅದಕ್ಕೊಂದು ದಾರಿ ಬೇರೆ ಹೇಳ್ತನು. ಅದಕ್ಕೆ ಸಣ್ಣ ಹಂಗ ನಡೀಲಿ ಮಾಸ್ತರ್. ಪ್ರಪಂಚದಾಟ ಬಾಳ ಜೋಂಜಾಟ, ಪ್ರಪಂಚದಾಟ ಬಾಳ ಜೋಂಜಾಟ. ಏ ಮರ್ತ್ಯದೊಳಗ ಮಾಯದ ಪಾಶೆ, ಮತ್ತೊಮ್ಮೆ ಕೇಳ ಮರ್ತ್ಯದೊಳಗ ಮಾಯದ ಪಾಶೆ. ಪಾಶಿ ಒಳಗಿಂದ ಅವ ಪಾರಾಗತನ ಅವಾಗ ಅನ್ನಬೇಕ ಯೋಗಿ ಋಷಿಯ. ಪಾಸಿ ಒಳಗಿಂದ ಅವ ಪಾರಾಗತನ ಅವಾಗ ಅನ್ನಬೇಕ ಯೋಗಿ ಋಷಿಯ. ಯೋಗಿ ರಸೀಶ್ವರ ಸಮ ಮುನೇಶ್ವರ ಶಿರವಾಗಿ ನಿಂತಾನ ಕೈ ಜೋಡಿಸಿ. ಕೇಳ ಶಿರವಾಗಿ ನಿಂತಾನ ಕೈ ಜೋಡಿಸಿ. ಅಪಿಗೆ ಆಪ ಸದೂರ ರೂಪ ಅನಂತ ರೂಪ ರಾಮ ಜಗದೇಶ. ಅಪಿಗೆ ಆಪ ಸದ್ಗುರ ರೂಪ ಅನಂತ ರೂಪ ರಾಮ ಜಗದೇಶ. ಜಗದೇಶಾಗ ಜಾತಿಲ್ಲ ಆ ಜಾತಿ ನಿನ್ನಲ್ಲ. ಏನಂತ ಹೇಳ್ತಾರ ಕವಿಗಳು? ಜಗದೇಶಾಗ ಜಾತಿ ಇಲ್ಲ ಆ ಜಾತಿ ನನ್ನಲ್ಲಿಲ್ಲ. ನನ್ನ ಪರಮಾತ್ಮನ ಜಾತಿ ಯಾವ್ದೈತಿ ಅಂತ ನೀ ಕೇಳಿದೆ ಅಂದ್ರ ಪರಮಾತ್ಮಗ ಯಾವುದೂ ಜಾತಿ ಇಲ್ಲ, ಯಾವುದೂ ಕುಲ ಇಲ್ಲ. ನಾವು ಮಾಡ್ಕೊಂಡಂಥವು ಇವು ಎಲ್ಲ ಅದಾವು 18 ಕುಲ. ನಮಗೆ ಬಂದಾಗ ನಾವು ಮಾಡ್ಕೊಂಡದು ಖರೆ. ಅದಕ್ಕೆ ನಮ್ಮ ಜ್ಞಾನಿಗಳು ಹೇಳ್ತಾರೆ ಏನಂತ ಹೇಳ್ತಾರು? ಪರಮಾತ್ಮಗ ಜಾತಿ ಇಲ್ಲ ಜಾತಿ ಜಾತಿ ಆತ್ಮ ತಿಳಿಬೇಕ ಮನಸೋಷೆ. ಜಾತಿ ಆತ್ಮ ತಿಳಿಬೇಕ ಮನಸೋಷೆ. ಮಣ ಉಡಾಳದಾನ ಹತ್ತು ಬ್ಯಾಡ ಅವನ ಬ್ಯಾನ ಮಾವಿದಿಮವ್ವ ಹಕ್ಕಿ ಕಟ್ಟಿ ನೀರು ಕೊಡಿಸಿ. ಮಾವಿದಿಮವ್ವ ಹಕ್ಕಿ ಕಟ್ಟಿ ನೀರು ಕೊಡಿಸಿ. ಮಣ ಉಡಾಳದಾನ ಹತ್ತು ಬ್ಯಾಡ ಅವನ ಬ್ಯಾನ ಮಾವಿದಿಮವ್ವ ಹಕ್ಕಿ ಕಟ್ಟಿ ನೀರು ಕೊಡಿಸಿ. ನೀರ ಕುಡಿಸಿ ಸಮಾಧಾನ ಮಾಡ ಹಿಡಿಯ ಕಿವಿಗಡ್ಡಿ ಹಕ್ಕ ಮುಗದಾನ ಹಕ್ಕ ಮುಗದಾನ. ಶಿವದಾರ ಜೀವ ಡಬ್ಬನ ಅದರ ಡಬ್ಬನ ದೇಹ ಜೀವ ಎರಡು ಕೂಡಿ ತತ್ವ ಸಮಾನತ
ಸತ್ತ ಸಮಾನ ಶಿವಯ ಥರ ಕರೋಣ ಕರ್ಮ ಕಡಿಯಲ್ಲ ಮಾಯಾ ಮೊದಲಿಲ್ಲ ನ್ಯಾಯ ಮೊದಲಿಲ್ಲ ಕರ್ಮ ಕಡಿಯಲ್ಲ ಏ ಕರ್ಮ ಕಡಿಯಲ್ಲ ಮಾಯ ಮೊದಲಿಲ್ಲ ನ್ಯಾಯ ಮೊದಲ ಹಚ್ಚುತ್ತ ಉಳದೆ ಗರ್ವ ಗಡಿ ನಡೆಸಿ ಬರುವ ಬಿಡಿ ಓಡಿ ಅದರ ಮ್ಯಾಲ ಓಡಾಡಿರಿ ಇವ್ರ ಶಕ್ತಿವ 51 ಪೀಠ ಆಗಿ ಬಿದ್ದಾವ ತಮ್ಮ